ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮನ ಅನಕ್ಷರಸ್ಥೆ ಆದ್ರೂ ಎಷ್ಟು ಚೆನ್ನಾಗಿ ವಿಲ್ ಬರೆದಾಳೆ. ವಾ, ಅದೇ ಸಾಧನ ವಿದ್ಯಾವಂತೆ, ಬುದ್ಧಿವಂತೆ. ಸರದಕ್ಕೆ ಈ ಮನೆ ಹಿರಿ ಸೊಸೆ, ಈ ಮನೆ ಕಾಲಿಟ್ಟವಳು 8 ವರ್ಷ. ಅವಳನ್ನ ನಂಬಿ ಎಲ್ಲ ಜವಾಬ್ದಾರಿನೂ ನಾನು ಅವಳು ಕೊಟ್ಟೆ. ಆದರೆ ಅವಳು ಮಾಡಿದ್ದೇನು, ನನ್ನ ನಂಬಿಕೆನ ಸುಳ್ಳು ಮಾಡು. ನಮ್ಮ ಒಳ್ಳೆತನನ ಅವ್ರದ್ದು ದಡ್ಡತನ ಅಂತ ತಿಳ್ಕೊಂಡಿದ್ದಾರೆ. ತಾನು ತ್ಯಾಗಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ವಿಲ್ ಬರೆದ್ಬಿಟ್ರೆ ನಮ್ಮ ಅತ್ತೆ ಮಾವ ನಂಬಿಡ್ತಾರೆ ಅಂತ ಅವಳು ತಿಳ್ಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ಸಾಧನ ನೀನು ಮಾಡ್ತಾ ಇರೋ ತಪ್ಪು ಅಂತ ನೇರವಾಗಿ ಹೇಳ್ಬಿಡ್ಬೋದು, ಆದರೆ ಅದರಿಂದ ಘೋರ ಪರಿಣಾಮ ಆಗುತ್ತೆ. ಹಠಮಾರಿ ಸ್ವಭಾವದವಳು. ಮನೆ ಬಿಟ್ಟು ಹೋಗಿದ್ರು ಹೋಗ್ಬೋದು, ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಾಳ? ನನ್ನ ಪ್ರೀತಿ ಮೊಮ್ಮಗನೂ ಕರ್ಕೊಂಡೋಗ್ತಾಳೆ, ನನ್ನ ಮಗ ಜಯರಾಮನ್ನು ಕರ್ಕೊಂಡೋಗ್ತಾಳೆ. ಆಗ ನಮ್ಮ ವಂಶಕ್ಕೆ ಇಲ್ಲದ ಅಪವಾದ ಬರುತ್ತೆ. ಜರ ಚೀತು ಅನ್ನಂಗಾಗುತ್ತೆ. ಓ ಬಾರಮ್ಮ, ಈಗ ತಾನೇ ನೀನು ಬರ್ದಿರೋ ವಿಲ್ಲೋಗ್ತಾ ಇದ್ದೆ. ಬಾಬಾ, ಅದೇ ಕರ್ಲಿ ನಿಂತಿದ್ಯಾ, ಬಾ ಕಂದ, ಬಾಬಾ. ಮಾವ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಅರ್ರೆ, ಇದೇನ್ ಮಾಡ್ತಾ ಇದೀಯಮ್ಮ ನೀನು? ಮಾವ, ಇವತ್ ನೀವಿಟ್ಟಿರೋ ಪರೀಕ್ಷೆಯಲ್ಲಿ ನನ್ಗೆ ಗೆಲುವು ಸಿಗ್ಬೇಕು, ಅದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ದೆ. ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತಿರಸ್ತು, ಶುಭಮಸ್ತು. ಇನ್ನೇನಾಗಬೇಕು ನೋಡು. ನನಗೊಂದು ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿದೆ. ಅದೇನು ಅಂದರೆ, ಮದುವೆ ಆದ ಹೊಸರಲ್ಲಿ ನಾವು ನಿನ್ನ ಮನೆ ತುಂಬಿಸ್ಕೊಂಡವಲ್ಲ, ಆವಾಗ ಬಂದು ಈ ಮಾವನ ಕಾರಿಗೆ ನಮಸ್ಕಾರ ಮಾಡಿದ್ದಿ. ಅದು ಬಿಟ್ಟರೆ 8 ವರ್ಷ ಆದಮೇಲೆ ಇದೇ 2ನೇ ಸರಿ ನೀನು ನಮಸ್ಕಾರ ಮಾಡ್ತಾ ಇರೋದು. ನೋಡೋಣಮ್ಮ, ಇವತ್ತಿನಿಂದನಾದರೂ ನಿನ್ನಲ್ಲಿ ಏನಾದರೂ ಹೊಸ ಬದಲಾವಣೆ ಆಗುತ್ತಾ ಅಂತ. ಸರಿ ಮಾವ, ಇನ್ ಮುಂದೆ ನೀವು ಬೇರೆ ಸಾಧನನ ನೋಡ್ತೀರಾ. ನೀವು ಹೇಗೆ ಹೇಳ್ತಿರೋ ಹಾಗೆ ಮನೆ ನಡೆಸ್ಕೊಂಡು ಹೋಗ್ತೀನಿ. ನಾನು ಬಂದಾಗಿಂದ ಇಲ್ಲಿವರೆಗೂ ಹೆಜ್ಜೆ ಹೆಜ್ಜೆಗೂ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀರಾ. ಮುಂದೇನೂ ಈ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಬೇಕು ಮಾವ. ಖಂಡಿತವಾಗ್ಲೂ ಮಾಡ್ತಾನಮ್ಮ. ಈ ಮಾವ ಯಾರಿಗೂ ದ್ರೋಹ ಮಾಡುವಂಥವನಲ್ಲ. ನೋಡು, ನೀನು ಬರ್ತಿರೋ ವಿಲ್ ಓದ್ತಾ ಇದ್ದೆ. ಈ ವಿಲ್ಲಲ್ಲಿ ನನಗೊಂದು ಸಾಸಿವೆ ಕಾಳಷ್ಟು ಅನುಮಾನ ಇದೆ ಕಣಮ್ಮ. ಅದನ್ನು ನೀನು ಕೇಳಿ ಬಗೆಹರಿಸ್ಕೊಳ್ತೀನಿ, ಸರಿನಾ? ಏನ್ ಮಾವ? ನಾನು ಏನು ಹೇಳಿದ್ದೆ ಅಂದರೆ, ವಿಲ್ಲನ್ನು ನ್ಯಾಯಯುತವಾಗಿ ಧರ್ಮಯುತವಾಗಿ ಬರೀರಿ ಅಂತ ಹೇಳಿದ್ದೆ. ಆದ್ರೆ ನೀನೇನಮ್ಮ ಎಲ್ಲದನ್ನು ಕಿರಿಯೋರಿಗೆ ದಾನ ಮಾಡಿಬಿಡಿ ಅಂತ ಬರ್ತಿದ್ಯಾ? ಇದರಲ್ಲಿ ಅನುಮಾನ ಪಡೋದು ಏನಿದೆ ಮಾವ? ಚಿಕ್ಕವ್ರು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಉದ್ದೇಶ. ವಾವ್, ಎಷ್ಟು ಒಳ್ಳೆ ಮಾತಾಡ್ಬಿಟ್ಟಿಯಮ್ಮ ನೀನು. ನಿಜವಾಗ್ಲೂ ನೀನು ದೇವತೆ ಕಣಮ್ಮ, ದೇವತೆ. ಮಾವ, ನಾನು ಜೈ ಓದ್ಕೊಂಡಿದ್ದೀವಿ. ಆಸ್ತಿನೇ ಬೇಕು ಅಂತಿಲ್ಲ ಜೀವನ ಮಾಡಕ್ಕೆ. ಆಸ್ತಿ ಇಲ್ಲದೆ ನಮ್ಮ ಜೀವನನ ಕಟ್ಕೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಗುಡ್. ಅದಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ತೀರ್ಥ, ಸುಭಾಷ್, ಜಾನ್ವಿ ಮತ್ತೆ ಏನು ಮತ್ತೆ? ಅದೇ ಮಾವ, ಆ ಮಗುಗೋಸ್ಕರ ಬರ್ತಿದ್ದೀನಿ. ವಾವ್, ನಿನಗೆ ಸುಮ್ಮನನ್ನು ನೋಡಿದ್ರೆ ಕಿಂಚಿತ್ತೂ ಆಗಲ್ಲ ಅಂತ ತಿಳ್ಕೊಂಡಿದ್ದೆ ಕಣಮ್ಮ. ಎಷ್ಟು ಒಳ್ಳೆ ಗುಣ ನಮ್ಮ ನಿಂದು. ಇನ್ನು ಹೊಟ್ಟೆಲಿರೋ ಆ ಮಗುಗೂ ಸಹಿತ ಭಾಗ ಕೊಡಿ ಅಂತ ಬರ್ದಿದ್ದೀರ. ದೇವತೆ ಕಣಮ್ಮ ನೀನು, ದೇವತೆ. ಇವತ್ತು ನೀನು ನನ್ನ ಮನಸ್ಸು ಗೆದ್ಬಿಟ್ಟೆ ತಾಯಿ, ನನ್ನ ಮನಸ್ಸು ಗೆದ್ಬಿಟ್ಟೆ ನೀನು. ಅದಕ್ಕೆ ಅಲ್ವಾ ನಾನು ಈ ಡ್ರಾಮಾ ಮಾಡಿದ್ದು? ನೋಡು, ಮೇಲ್ನೋಟಕ್ಕೆ ಇದು ಡ್ರಾಮಾ ಅಂತ ಅನ್ನಿಸ್ತಾ ಇದೆ, ನಾಟಕ ಅನ್ನಿಸ್ತಾ ಇದೆ. ಆದರೂ ನಿನ್ನ ಮಾತಲ್ಲಿ ದೃಢತೆ ಇದೆ, ಅದ್ ನನ್ನ ಮೆಚ್ಚುಗೆ. ಹೌದು ಮಾವ. ಆ ಸಾಧನ, ನೀನು ಬರ್ತಿರೋ ಈ ವಿಲ್ಲನ್ನ ಒಂದು ಚೂರು ಬದಲಾಯಿಸಿದೆ. ಹಂಗೆ ಲಾಯರ್ ಹೇಳಿ ರಿಜಿಸ್ಟರ್ ಮಾಡಿಸ್ಬಿಡ. ಯಾಕಮ್ಮ, ಏನಾಯ್ತು? ಹೋಗು, ನೀರು ಕುಡಿ, ಫಸ್ಟ್ ನೀರು ಕುಡಿ, ನೀರು ಕುಡಿ.
ಅಯ್ಯೋ ಯಾಕಮ್ಮ ತುಂಬ ಸುಸ್ತಾಗ್ತಾ ಇದೆಯಾ? ಏನಿಲ್ಲ ಮಾವ, ಅದು ನಿದ್ದೆಗೆಟ್ಕೊಂಡು ವಿಲ್ ಬರ್ದ್ನಲ್ಲ, ತಲೆ ಸುತ್ತಂಗೆ ಆಗ್ತಿದೆ ಅಷ್ಟೇ. ಈ ವಿಲ್ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿದ್ಯಾ ತಾನೇ? ಹೌದು ಮಾವ, ಯೋಚನೆ ಮಾಡಿದ್ದೀನಿ. ನೋಡ್ ಸಾಧನ, ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಒಂದು ಸಾರಿ ಅಲ್ಲಮ್ಮ, 100 ಸಾರಿ ಅಳೆದು ಸುರಿದು ದೃಢವಾದ ನಿರ್ಧಾರ ತಗೋಬೇಕು. 100 ಸಲ ಯೋಚಿಸಿದ್ರು ಅಷ್ಟೇ ಮಾವ, ನಂದು ಒಂದೇ ಉತ್ತರ. ವೆರಿ ಗುಡ್, ನನಗೆ ತುಂಬ ಖುಷಿ ಆಯ್ತಮ್ಮ, ತುಂಬ ಖುಷಿ ಆಯ್ತು. ಇನ್ನೇ ಆಗ್ತದಾ? ಹಂಗೆ ನೆಕ್ಸ್ಟ್ ಸ್ಟೆಪ್ ನಾನು ತಗೊಳಕ್ಕೆ ಅನುಕೂಲ ಆಯಿತು. ಯಾಕಮ್ಮ ಇನ್ನೂ ಇಲ್ಲೇ ನಿಂತಿದ್ಯಾ? ಏನಿಲ್ಲ ಮಾವ. ಹಲೋ, ಚಂದ್ರು, 1 ಅವರ್ ನೀನು ನನ್ನ ಮನೆಗೆ ಅರ್ಜೆಂಟಾಗಿ ಬರಬೇಕು. ಯಾವುದೋ ಒಂದು ವಿಲ್ಲಿನ ವಿಷಯ, ಇಮ್ಮಿಡಿಯೇಟ್ ತೀರ್ಮಾನ ತಗೋಬೇಕು. ಒಂದು ಚೂರು ಬದಲಾಯಿಸಿದೆ, ಹಂಗೆ ಲಾಯರ್ ಹೇಳಿ ರಿಜಿಸ್ಟರ್ ಮಾಡಿಸ್ಬಿಡ್ಲಾ? ಅಮ್ಮ, ಒಂಚೂರು ಕಾಫಿ ಮಾಡ್ಕೊಡ್ತೀಯ? ನೀನೆಲ್ಲ ಹೊರಗಡೆ ಹೋಗಿದ್ಯಾ ಅಂತ ಹೇಳಿದ್ಲು ಸುಮಾ. ಹೊರಗಡೆ ಹೋಗಿದ್ದೆ ಅಮ್ಮ, ಆದರೆ ಮನ್ಸು ಯಾಕೋ ಕಿರಿಕಿರಿ ಆಗ್ತಾ ಇತ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಕಿರಿಕಿರಿನ ಯಾಕೆ? ಅವಳಿಗೆ ಬೇಜಾರು ಮಾಡಿದ್ದಕ್ಕ, ಅವಳಿಗೆ ಬೈದಿದ್ದಕ್ಕ? ಬೇಜಾರು ಮಾಡ್ತಿರೋದು ಅವರಮ್ಮ. ನಿನ್ನ ತಲೆಗೆ ಏನೇನೋ ತುಂಬ್ತಾ ಇದ್ದಾರೆ. ನೀನು ಬೇರೆ ಅವ್ರ ಮಾತು ಕೇಳ್ಕೊಂಡು ಈ ಮನೆ ಒಡೆಯೋದಕ್ಕೆ ಮುಂದಾಗಿದ್ಯಾ? ಅಲ್ಲ ಕಣೋ, ನೀನು ನಿನ್ನ ತಾಯಿನ, ನಿನ್ನ ಹೆಂಡತಿನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ಯಾಕಮ್ಮ, ನೀನು ಬಿಲ್ ಬರ್ಸಿಲ್ವಾ? ಬರ್ಸಿದ್ದೀನಿ. ಅದನ್ನ ರಾಜಿ ಹತ್ರ ಹೋಗಿ ಬರ್ಸ್ಕೊಂಡು ಬಂದವರು ಸುಮ್ಮನೆ ತಾನೆ? ಹೌದು. ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದೆಯಾ? ಹಿರಿಯರು ನಿನ್ನಂಥವ್ರಿಗೋಸ್ಕರನೇ ಈ ಗಾದೆ ಮಾಡಿದ್ದಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಸ್ವಲ್ಪ ತಾಳ್ಮೆ ಇರ್ಲಿ ಕಣೋ. ಅಮ್ಮ, ಮನೆ ಒಗ್ಗಟ್ಟಿನ ವಿಷಯ ಅಂತ ಬಂದಾಗ ನಾನು ಯಾರನ್ನೂ ಸಹಿಸ್ಕೊಳಲ್ಲ. ಸರಿ ಮಗನೆ, ಯಾಕೆ ಏನು ಅಂತ ನಾನು ಉತ್ತರ ಕೊಡ್ಬೋದು, ಆದರೆ ಅದು ಸರಿ ಹೋಗಲ್ಲ. ನಿಜ ಏನು ಅಂತ ಗೊತ್ತಾದಾಗ ನೀನೇ ಪಶ್ಚಾತ್ತಾಪ ಪಡ್ತೀಯ. ಅದಿರಲಿ, ಸುಮ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಅದು ಗೊತ್ತಾ ನಿನಗೆ? ನೀನು ಬೇಜಾರು ಮಾಡಿದೆ, ಸುಭಾಷ್ ಬೇಜಾರು ಮಾಡ್ದ ಅಂತ ಅವಳು ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಗರ್ಭಿಣಿ ಹೆಂಗಸು ಇಂಥ ಟೈಮಲ್ಲಿ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾತ್ರೆಗಳನ್ನ ತಗೋಬೇಕು. ಇದೆಲ್ಲ ಯಾತಿಗೆ ನಿಂಗೆ ಅರ್ಥ ಆಗಲ್ಲ? ಅಯ್ಯೋಯ್ಯೋ, ಇದು ಮರ್ತೇ ಬಿಟ್ಟೆ. ಎಲ್ಲ ಹಾಳಾಗೋಯ್ತು ಜೈ. ನಾನು ಅನ್ಕೊಂಡಿದ್ದೆ ಒಂದು, ಆಗ್ತಿರೋದೇ ಇನ್ನೊಂದು. ಕೇಳಿಸ್ಕೊಂಡೆ, ಅಪ್ಪ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ನಾನಿಗೆ ಮೊದಲು ಹೇಳಿದ್ದೆ ತಾನೆ ಅಕಸ್ಮಾತ್ ನೀನು ಬರ್ದಾಗ ಏನಾದರೂ ಅಪ್ಪ ವೀಲು ಒಪ್ಕೊಂಡ್ರೆ ನಮ್ಮಿಬ್ಬರ ಕೈ ಚುಪ್ ಅಂತ ಹೇಳಿದ್ದೆ ತಾನೆ. ನೋಡಿ ಇವಾಗ ಏನಾಯ್ತು? ಏನೋ ದೊಡ್ಡದಾಗಿ ಅನುಕಂಪ ಗಿಟ್ಟಿಸ್ಕೊತೀನಿ ಅಂತ ಏನೇನೋ ಹೇಳ್ತಾ ಇದ್ದೆ. ನೀನ್ ಬಿಟ್ಟಂತ ಬಾನ ನಿನಗೆ ತಿರುಗೊಡಿತಾ ಇದೆ. ಏನ್ ಮಾಡ್ತೀಯ ಇವಾಗ? ಮಾವ ಹೀಗೆ ಉಲ್ಟಾ ಹೊಡಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಜೈ. ಎಲ್ಲೋ ಏನೋ ನಡೀತಾ ಇದೆ. ದೇರ್ ಇಸ್ ಸಮಥಿಂಗ್ ಫಿಶಿ. ಮಾವ ವ್ಯಂಗ್ಯವಾಗಿ ಹೇಳಿದ್ರು ಅಥವಾ ನಿಜಕ್ಕೂ ಹೆಮ್ಮೆಯಿಂದ ಹೇಳಿದ್ರು ಅನ್ನೋ ಡೌಟ್ ಇದೆ. ನಾವೇನಾದ್ರೂ ಈಗ ಸುಮ್ಮನಾಗ್ಬಿಟ್ರೆ ನಮಗೆ ಅವ್ರ ಆಸ್ತಿಲಿ ಬಿಡಿಗಾಸು ಸಿಗೋದಿಲ್ಲ. ನೋಡು ಜೈ, ಯಾವುದೇ ಕಾರಣಕ್ಕೂ ಮಾವ ಇವಿಲ್ನ ಮಾಡಬಾರ್ದು. ಹೋಗು, ನೀನೇ ಹೋಗಿ ಅವ್ರನ್ನ ತಡಿ. ಜೋಕ್ ಮಾಡಬೇಡ ಸಾಧನ. ಅಪ್ಪ ನನ್ನ ಮಾತು ಕೇಳ್ತಾರ? ಕೇಳಲೇಬೇಕು. ನೀನು ಈ ಮನೆ ಮಗ, ಹಿರಿ ಮಗ. ನನ್ನ ಒಪ್ಪಿಗೆ ಇಲ್ಲದೆ ಅದು ಹೇಗೆ ಆಸ್ತಿನ ಹಂಚೋ ನಿರ್ಧಾರ ಮಾಡಿದ್ದೀರಾ ಅಂತ ಹೋಗಿ ಪ್ರಶ್ನೆ ಮಾಡು. ಆಯ್ತು, ಹೇಳ್ತೀನಿ. ಕೇಳಿದ್ರೆ ಕೇಳಲ್ವಾ? ಮರ್ಯಾದೆ ತೆಗಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡು. ಹೋಗಿ ಹೆದರ್ಸು, ಕೂಗಾಡು, ಕಿರ್ಚಾಡು. ಒಟ್ನಲ್ಲಿ ಈ ವಿಲ್ ಆಗ್ಬಾರ್ದು ಜೈ. ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಎದುರುಗಡೆ ಬಂದು ಶಂಕ ಓದಿದ್ರೆ ನಾನೇನು ಮಾಡಲಿ? ಹೋಗು, ನೀನೇ ಹೋಗಿ ಮಾವ ವಿಲ್ ಮಾಡಬೇಡಿ ಅಂತ ಕೇಳ್ಕೊ. ಆ ಕನ್ಸನ್ ಇಟ್ಕೋಬೇಡ, ಜೀವ ಬಿಟ್ರು ಕೇಳಲ್ಲ. ಹಾಗಾದ್ರೆ ನಾವು ಬೀದಿಗೆ ಬರೋದು ತಪ್ಪಲ್ಲ. ತಪ್ಸಕ್ಕೆ ದಾರಿ ಇದೆ, ಆದ್ರೆ ನೀನು ನಿನ್ನ ಅಹಂಕಾರನ ಬಿಡ್ತಿಲ್ಲ. ಅಹಂಕಾರ ನನಗಲ್ಲ ಸಾಧನ, ನಿನಗೆ. ನಾನು ಬೇಡ ಬೇಡ ಅಂದ್ರು ಅದನ್ನೇ ಮಾಡಿ ಇಲ್ಲಿ ಬಂದು ನಿಂತ್ಕೊಂಡಿದ್ಯಲ್ಲ. ಈಗ ಆಗಿರೋದನ್ನ ಆಡ್ಕೊಂಡು ನಿಂತ್ಕೋತೀಯೋ ಅಥವಾ ಮುಂದಾಗೋದನ್ನ ತಪ್ಪಿಸ್ತೀಯೋ? ಜೈ,
ಈ ಮನೇಲಿ ನನ್ನ ಗೌರವ ಉಳಿಬೇಕು ಅಂತಂದ್ರೆ ನೀನು ಹೋಗಿ ಆ ವಿಲ್ ಬರೆಯೋದನ್ನ ತಡಿಬೇಕು. ನೋಡು, ಮಾವ ಒಪ್ಪದೇ ಇದ್ರೆ ಈ ಮನೆ ಛಿದ್ರ ಆಗುತ್ತೆ. ನಾವು ಈ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೆದರ್ಸು. ಮನೆ ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅವರು ಡೆಫಿನೆಟ್ಲಿ ಹೆದರ್ಕೋತಾರೆ, ನಿನ್ನ ಮಾತನ್ನ ಒಪ್ಕೋತಾರೆ. ಹೋಗು ಜೈ. ಹೋಗ್ತೀನಿ, ಕೇಳ್ತೀನಿ. ನನ್ನಿಂದ ಆಗದೆ ಇದ್ರೆ ನೀನೇ ಬರಬೇಕು, ಬೇರೆ ದಾರಿನೇ ಇಲ್ಲ. ತಪ್ಪು ಮಾಡಿದವಳು ನೀನು, ಸರಿ ಮಾಡಬೇಕಾದದ್ದು ನೀನೇ. ಸುಮ್ಮನವ್ರೆ, ಅಮ್ಮ ತಿಂಡಿ ಕೊಟ್ರು, ತಗೊಳ್ಳಿ. ನನಗೆ ತಿಂಡಿ ಬೇಡ ಅಂತ ಹೇಳಿದ್ನಲ್ಲ ಸಾಹೇಬ್ರೆ, ಸುಮ್ಮನೆ ಯಾಕೆ ತರಕ್ಕೆ ಹೋದ್ರಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ತಗೊಳ್ಳಿ ತಿಂಡಿ ಮಾಡಿ. ಬೇಡ ಸಾಹೇಬ್ರೆ, ನಂಗೆ ಊಟ ಸೇರ್ತಿಲ್ಲ. ಸುಮ್ಮನವ್ರೆ, ಮಾತ್ರೆ ತಗೋಬೇಕಲ್ವಾ? ನಾನು ಒಂದಿನ ಮಾತ್ರೆ ಕೊಡಿಸ್ದಿದ್ದಕ್ಕೆ ಅಷ್ಟೊಂದೆಲ್ಲ ರಾದಂತ ಮಾಡಿದ್ರಿ. ಇವಾಗ ನಿಮ್ಮ ಮುಂದೆ ಊಟ ಇದೆ, ಊಟ ಮಾಡ್ತಾ ಇಲ್ಲ. ಆರೋಗ್ಯದ ಗತಿ ಏನಾಗಬೇಕು? ಯಾರ ಆರೋಗ್ಯ ಸಾಹೇಬ್ರೆ? ನನ್ನ ಆರೋಗ್ಯನಾ, ಮಗು ಆರೋಗ್ಯನಾ? ಮನೆ ಆರೋಗ್ಯ. ನೀವು ತಿಂಡಿ ಮಾಡಲ್ಲ ಅಂತ ಅಮ್ಮ ತಿಂಡಿ ಮಾಡಲ್ಲ, ಅಮ್ಮ ತಿಂಡಿ ಮಾಡಲ್ಲ ಅಂತ ಅಪ್ಪ ತಿಂಡಿ ಮಾಡಲ್ಲ. ಹೀಗೆ ಚೈನ್ ಲಿಂಕ್ ಥರ ಬೆಳೀತಾ ಇರುತ್ತೆ. ಎಲ್ಲರ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತಲ್ವಾ? ಹಠ ಮಾಡ್ಬಿಡಿ, ತಿನ್ನಿ. ಅಲ್ಲ ಸಾಹೇಬ್ರೆ. ತಿನ್ನಿ ಅಂತ ಹೇಳ್ತಾ ಇದೀನಿ ತಾನೆ, ಇನ್ನೆಷ್ಟು ನೋಯಿಸ್ತೀರಾ? ಅಯ್ಯೋ ಇಲ್ಲ ಸಾಹೇಬ್ರೆ. ಹಾಗಾದ್ರೆ ಬೇಗ ತಿನ್ನಿ. ಆಯ್ತು. ಇವಾಗ ತಿಂಡಿ ಮಾಡಿ, ನಾನು ಆಮೇಲೆ ಟ್ಯಾಬ್ಲೆಟ್ ತಂದು ಕೊಡ್ತೀನಿ. ತಿಂಡಿ ಕೊಟ್ಟ ಟ್ಯಾಬ್ಲೆಟ್ ಕೊಟ್ಟ ಅಂತ ನಂಗೆ ನಿಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತ ಅನ್ಕೋಬೇಡಿ. ನೀವು ಮಾಡಿದ ತಪ್ಪು. ನನಗೆ ಅದ್ರ ಮೇಲೆ ಬೇಜಾರು ಇದೆ, ಕೋಪನೂ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಕೋಪ ಮಾಡ್ಕೊಂಡ್ರಿ, ಅಷ್ಟು ಬೈದ್ರಿ, ಆದರೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ ಸಾಹೇಬ್ರೆ. ಆದರೆ ಪದೇ ಪದೇ ನನ್ನಿಂದ ನಿಮಗೆ ನೋವಾಗ್ತಿದೆಯಲ್ಲ ಅನ್ನೋದೇ ಬೇಜಾರು.